ಉಮರ್ ಶರೀಫ್ ಸರ್, ನೀವು ಹೇಳಿದ್ರೆ ಇಂತಹ ನಾಯಿಗಳನ್ನ ನಮ್ಮ ಧರ್ಮದವರು ನಾವು ಹೇಳದೇ ಇಲ್ಲ ಅಂತ ಹೇಳಿದ್ರೆ, ನಿಮ್ದು ಇನ್ನೊಂದು ಪದ ಏನೋ ಬಳಸಿದ್ರೆ ನನಗೆ ಮರ್ತೋಯ್ತು, ಅದು ಇರಲಿ. ಬಟ್ ಇದೊಂದು ಧರ್ಮ ಅಂತ ತಗೊಂಡಾಗ ಎಲ್ಲ ಪ್ರಪಂಚನೇ ತಗೊಳ್ಳೋಣ, ಯುದ್ಧಗಳಾಗ್ತಾ ಇರೋದು ಎಲ್ಲವೂ ಕೂಡ ನೀನು ಬೌದ್ಧಿನ ಲೀಡ್ ಮುಗಿತು ಒಂದು ಕತೆ, ನೀನು ಕ್ರಿಶ್ಚಿಯನ್ನ ಮುಗಿತು ಕತೆ, ನೀನು ಹಿಂದೂನ ಮುಗಿತು ಕತೆ, ಎಲ್ಲ ಅದೊಂದು ಧರ್ಮದವ್ರು ಮಾತ್ರ ಮಾಡ್ತಾ ಇದ್ದಾರೆ, ಅದೊಂದು ಧರ್ಮದ ಹೆಸರು ಮಾತ್ರ ಹೇಳ್ತಾ ಇದ್ದಾರೆ ಅಂದಾಗ ನೀವು ಚೆನ್ನಾಗಿದ್ದಾಗೆಲ್ಲ ನಮ್ಮವರು, ಇಂಥದ್ದಾದಾಗ ಮಾತ್ರ ಅವ್ರು ನಮ್ಮವರಲ್ಲ ಅಂತ ಹೊರಗಿಟ್ಬಿಟ್ರೆ ಹೆಂಗೆ, ಎಲ್ಲದನ್ನೂ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಅಂತ ಕೇಳ್ತಾರೆ. ಪ್ರಶ್ನೆ ಚೆನ್ನಾಗಿದೆ. ಇವಾಗ ನೋಡಿ, ನಮ್ಗೆ ಏನಾದರೂ ಧರ್ಮದ ಬಗ್ಗೆ ಮಾತಾಡಬೇಕಂದ್ರೆ ಕುರಾನು ಮತ್ತು ಪ್ರವಾದಿಯ ವಚನ, ಅದೇ ನಮಗೆ ಆಧಾರ. ಇವಾಗ ಹಂದಿ ಮಾಂಸ ನಮಗೆ ನಿಷೇಧ ಅಂತ ಗೊತ್ತಾಗಿದೆ. ಅದೇ ರೀತಿ ಅದಕ್ಕಿಂತ ಜಾಸ್ತಿ ಒಬ್ಬ ಅನ್ಯಾಯವಾಗಿ ಯಾರನ್ನಾದ್ರು ಕೊಂದಾಕೋದು ಅದಕ್ಕಿಂತ ದೊಡ್ಡ ಹರಾಮು. ಅದಕ್ಕೆ ನಾನು ಸುಮ್ಮನೆ ಮನಸ್ಸು ಬಂದಿದ್ದಲ್ಲ ಹೇಳೋಕ್ಕಾಗಲ್ಲ. ನಾನು ರೆಫರೆನ್ಸ್ ಕೊಡ್ತೀನಿ. ಕುರಾನ್, ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕ್ ಅನ್ನಮ ಕತಲನ್ನಾಸ ಜಮಿಯಾ. ಕುರಾನ್ನಲ್ಲಿ ಬರುವ ಒಂದು ಸೂಕ್ತ. ಏನದರ ಸಂದೇಶ ಅಂದರೆ, ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಮತ್ತೊಬ್ಬನನ್ನು ಕೊಂದಾಕ್ತಾನೋ ಅವನು ಇಡೀ ಪ್ರಪಂಚದಲ್ಲಿ ಇರುವತಕ್ಕಂಥ ಎಲ್ಲ ಮಾನವನ್ನು ಕೊಲ್ಲೋದಕ್ಕೆ ಸಮ. ಇದೊಂದಾಯ್ತು. ನೆಕ್ಸ್ಟು ಸಹೀಹುಲ್ ಬುಖಾರಿನಲ್ಲಿ ಬರುತ್ತೆ ಪ್ರವಾದಿ ವಚನ, ಮನ್ ಕತಲ ಮುಆಹಿದನ್ ಲಮ್ ಯರಹ್ ರಾಯಿಹತಲ್ ಜನ್ನ. ಯಾವೊಬ್ಬ ವ್ಯಕ್ತಿ ಮುಸ್ಲಿಂ ಏತರನ್ನು ಕೊಂದಾಕ್ತಾನೋ ಅವನಿಗೆ ಸ್ವರ್ಗದ ವಾಸನೆ ಕೂಡ ಮುಟ್ಟಲ್ಲ, ಡೈರೆಕ್ಟ್ ನರಕ. ನೋಡಿ, ಇದರಲ್ಲಿ ಇದು ಏನಂದ್ರೆ ಅರ್ಥ ಮಾಡ್ಕೊಂಡಿರೋರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಬಟ್ ಈ ಧರ್ಮನ ಬೇರೆ ಕಡೆಗೆ ಬಟ್ ನೀವು ಹೇಳಿದ ಕರೆಕ್ಟ್, ನೀವು ಹೇಳಿದ ಮಾತಿನಲ್ಲಿನೂ ಸತ್ಯ ಇದೆ. ನೋಡಿ, ನಾನು ಒಬ್ಬನನ್ನು ಮೀಟ್ ಮಾಡಿದೆ ಒಂದು ಕಾರಣಕ್ಕೋಸ್ಕರ. ಜೈಲಿನಲ್ಲಿ ಒಬ್ಬನನ್ನು ಮೀಟ್ ಮಾಡುವಾಗ ಅವನು ಒಬ್ಬ ಮುಸ್ಲಿಂ, ಅವನು ನನ್ನಲ್ಲಿ ಒಂದು ಪ್ರಶ್ನೆ ಎಬ್ಬಿಸ್ದ. ಏನಂತ ಪ್ರಶ್ನೆ ಮಾಡಿದ, ಉಮರ್ ಭಾಯ್ ಕಾಫಿರೋಂಕೋ ಕತಲ್ ಕರ್ನಾ ಜಾಯೇಜ್ ಹೇ ಕ್ಯಾ? ಅಂದರೆ ಕಾಫಿರ್ ಅಂದರೆ ಯಾರು ಧರ್ಮವನ್ನು ತಿರಸ್ಕರಿಸ್ತಾರೋ ಅವರನ್ನ ಕೊಂದಾಕೋದು ಜಾಯೇಜ್, ಅಂದರೆ ಅದು ನಮಗೆ ಅನುಮತಿ ಇದೆಯಾ ಅಂತ ಒಂದು ಪ್ರಶ್ನೆ ಮಾಡಿದೆ. ಯಾಕಂದ್ರೆ ಅಷ್ಟು ಅವ್ನ ಮೈಂಡ್ ಒಳಗೆ ಹೋಗಿದೆ ಧರ್ಮಾಂಧತೆ, ಅಂದ್ರೆ ಅಷ್ಟು ಅವ್ನ ಮೈಂಡ್ಗೆ ಯಾರೋ ತುಂಬಿಸಿದ್ದಾರೆ. ಸೊ ಆಗಿರುವಾಗ ನಾನು ಅವನಿಗೆ ವಿವರಿಸಿ ಹೇಳಿದೆ, ನೋಡಪ್ಪ, 4 ವಿಧಗಳು ಇದ್ದಾರೆ. ಯಾರು ಜಿಮ್ಮಿ, ಮುಆಹಿದ್, ಮುಸ್ತಮಿನ್ ಮತ್ತೆ ಮುಹಾರಿಬ್, 4 ವಿಧಗಳು. ಅದರಲ್ಲಿ ಒಂದೇ ಒಂದು ವಿಧವನ್ನು ಮಾತ್ರ ಯುದ್ಧ ಮಾಡಕ್ಕೆ ಅನುಮತಿ ಇದೆ. ಮುಹಾರಿಬ್ ಅಂದ್ರೆ ಯಾರಂದ್ರೆ, ಯಾರು ಖಡ್ಗವನ್ನು ತಗೊಂಡು ನಿಮ್ಮೊಂದಿಗೆ ಯುದ್ಧ ಮಾಡ್ತಾರೋ ಅವರೊಂದಿಗೆ ನೀವು ಯುದ್ಧ ಮಾಡಕ್ಕೆ ಅನುಮತಿ ನೀಡಿದೆ. ಮಿಕ್ಕಿರೋರ ತಿರಸ್ಕರಿಸುವರು, ಅವರಲ್ಲಿ ನೀನು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕಂತ ಕುರಾನ್ ಮತ್ತೆ ಪ್ರವಾದಿ ವಚನ ನಾನು ನಿನಗೆ ಮಾಹಿತಿ ಕೊಡ್ತೀನಿ. ಸೊ ಇದೆಲ್ಲ ಬಂದು ಏನಂದ್ರೆ, ಸಾರಿ ಫಾರ್ ದ ಇಂಟರಪ್ಟ್, ಕೇಳಿ ಇಲ್ಲಿ ನೀವು ಹೇಳಿದ್ರಿ ಅವ್ರು ಯಾರು ಕೂಡ ನಮ್ಮ ಧರ್ಮದವರಲ್ಲ, ಸಂಬಂಧನೂ ಪಡಲ್ಲ ಅಂತವ್ರನ್ನ ಹೊರಗಿಡ್ತೀವಿ ಅಂತ. ಹೊರಗಿಲ್ಲ, ನಾ ಒಂದು ಮಾತು ಮುಗಿಸ್ಬಿಡ್ತೀನಿ. ಅವ್ರ ಜೊತೆಗೆ ಸಂವಾದ ಇಲ್ಲ, ಸಂವಾದ ಇಲ್ಲ, ಅವರನ್ನ ಮುಗಿಸ್ಬೇಕು. ಹೊರತುಪಡಿಸಿ ನಿಮ್ಮಲ್ಲಿ ಮೌಲ್ವಿಗಳು ಅಂತ ತಗೊಂಡಾಗ ಅಥವಾ ಧರ್ಮಗುರುಗಳು ಅಂತಾನೆ ತಗೊಳ್ಳೋಣ, ಕೆಲವೊಬ್ರು ನಿಮ್ ತರ ಒಳ್ಳೆ ರೀತಿಯಲ್ಲಿ ಹೇಳೋರು ಇದ್ದಾರೆ, ಇನ್ನು ಕೆಲವರು ಧರ್ಮಾಂಧತೆ ಅನ್ನೋದನ್ನ ತಲೆಗೆ ತುಂಬಿಸ್ ಕಳ್ಸೋರು ಇರ್ತಾರಲ್ಲ, ಆ ಸ್ಥಳದ ಹೇಳಲ್ಲ, ನಿಮ್ಮ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬಿಸ್ ಕಳ್ಸೋರು ಇರ್ತಾರಲ್ಲ, ಅವ್ರನ್ನ ಯಾಕೆ ನೀವು ನಿಷೇಧ ಮಾಡಲ್ಲ? ಏನಂದ್ರೆ ಅಂತವ್ರು ಒಂದು ವಿಷಯ ಹೇಳ್ಕೊತೀನಿ ನೋಡಿ. ಇಡೀ ಕರ್ನಾಟಕದಲ್ಲಿ ಇರುವತಕ್ಕಂತಹ ಎಷ್ಟೋ ಪಂಗಡ ಜೊತೆಗೆ ನಾನು ರಿಲೇಷನ್ ಇಟ್ಕೊಂಡಿದ್ದೇನೆ, ಮುಸಲ್ಮಾನರ ಸಮಾಜ ಜೊತೆಗೆ. ಅಲ್ಲಿ ಇರತಕ್ಕಂಥ ಎಲ್ಲರ ಮನಸ್ಥಿತಿ ಏನ್ ಗೊತ್ತಾ, ನಾವು ಭಾರತೀಯರಂತ ಇರುವ ಆ ಮನಸ್ಥಿತಿ ಕಂಪ್ಲೀಟ್ ಆಗಿದೆ, ಸಂಪೂರ್ಣವಾಗಿದೆ. ಅದರಲ್ಲಿ ಸ್ವಲ್ಪ ಕೂಡ ನಿಮ್ಗೆ ಡೌಟ್ ಬೇಕಾಗಿಲ್ಲ. ಅಂಥವ್ರು ಯಾರಾಗಿ ಇದ್ರೆ, ಅಂದ್ರೆ ಈ ಭಾರತಕ್ಕೆ ವಿರುದ್ಧವಾಗಿ ಕೆಲಸ ಮಾಡಕ್ಕೆ ಯಾರಾದಿದ್ರೆ, ಪಾಕಿಸ್ತಾನ್ ಕೂಗಿದ್ರೆ ಹಂಗ್ ಮಾಡೋರು, ಆಮೇಲೆ ಅವ್ರ ಜೊತೆಗೆ ಸಪೋರ್ಟ್ ಮಾಡಂತವ್ರು ಇದೇ ಟಿವಿ ಪ್ಯಾನಲ್ ಬಂದು ಕುತ್ಕೊಂಡು ಸಪೋರ್ಟ್ ಮಾಡ್ತಾನೆ, ಅವ್ನು ನಂಗೆ ಹೇಳೇ ಇಲ್ಲ ಅಂತ. ಆಮೇಲೆ ಬಂದ ಮೇಲೆ ಏನ್ ಹೇಳ್ತಿದ್ರೆ ಬಾಯ್ ಬಡ್ಕೊಂತಾನೆ. ಅದಕ್ಕೆ ನಾನು ಹೇಳಿದ್ದೆ ಏನಂದ್ರೆ, 80% ಮುಸಲ್ಮಾನರು ಇದ್ದಾರೆ, ಒಳ್ಳೆಯವರಿದ್ದಾರೆ, 80% ಒಳ್ಳೆಯವರಿದ್ದಾರೆ, 20% ಯಾರಿದ್ದಾರೆ ಇವತ್ತು ಆಕ್ಚುಲಿ ಏನು ಅಂತಂದ್ರೆ, ರಾಜ್ಯಸಭಾ MP ನಮ್ಮ ನಟರಾಜ್ ಗೌಡ ಪಕ್ಷದ ರಾಜ್ಯಸಭಾ MP ಏನಿದ್ದಾರೆ, ರಾಜ್ಯಸಭಾ MP ಕಪಾಳ ಹೊಡಿಬೇಕಾಗಿತ್ತು, ಅವ್ರಿಗೆ ಕಪಾಳ ಹೊಡಿಲೇ ಇಲ್ಲ. ಆಯ್ತಾ, ಬಂದು ಸಮರ್ಥನೆ ಮಾಡ್ಕೊ ಟಿವಿನಲ್ಲಿ ಮೊನ್ನೆ ಇಂಗ್ಲಿಷ್ ಚಾನಲ್ ಅಲ್ಲಿ ಸಮರ್ಥನೆ ಮಾಡ್ಕೊಂತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲ ಅಂತ. ಎಂತ ವ್ಯಕ್ತಿ, ಎಂತ ವ್ಯಕ್ತಿ ರಾಜ್ಯಸಭಾ MP, ರಾಜ್ಯಸಭಾ MP ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವ್ರಿಗೆ ಏನ್ ಮಾಡಿದ್ರೆ
ಏನು ಉತ್ತರನೇ ಕೊಡ್ತಾ ಇಲ್ಲ. ಸಲ ಸರ್ ಪ್ಯಾನಲ್ ಅಲ್ಲಿ ಹಿಂಗ್ ಆಗ್ತಿರ್ತಾರೆ ಹೇಳಿ. ಆಯ್ತಲ್ಲ ನಿಮ್ಮವ್ರು ಸರ್ಕಾರ ಕಾಲಿಫ್ಲವರ್ ಇಟ್ಟಿದ್ದಾರೆ, ಕುಂಬಳಕಾಯಿ ಇಲ್ಲಿ ತಲೆ ಮೇಲೆ ಮಾತಾಡ್ಕೊಳ್ಳಿ ಬಿಡಿ, ಮಾತಾಡ್ಕೊಳ್ಳಿ. ಹಿಂಗ ತಾಳ್ಮೆ ಕೂತಿದ್ದಕ್ಕೆ 30 ಜನ ಹೋಗ್ತಿದ್ದಾರೆ. ಇಲ್ಲಿ ತಿಂದಿರ್ತಕ್ಕಂಥದ್ದು ಹಿಂದೂ ಸಮಾಜ, ನಮ್ಮ ಸಮಾಜದ ಬಾಂಧವರು ಇವತ್ತು 26 ಜನ ಹೊರಟೋಗಿದ್ದಾರೆ. ಅವ್ರ ಕುಟುಂಬಕ್ಕೆ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಇದೆ. ಈ ಕೀಳು ಮಟ್ಟದ ರಾಜಕಾರಣಗಳಲ್ಲಿ ಬೇಡ. ಕಾಶ್ಮೀರದ ಸಮಸ್ಯೆ ಬಗೆಹರಿಬೇಕಾಗಿದ್ರೆ 1947 ಅಲ್ಲೇ ನೆಹರು ಅವ್ರು ಬಗೆಹರಿಸಬಹುದಾಗಿತ್ತು. ಇಂಟರ್ನ್ಯಾಷನಲ್ ಇಶ್ಯೂ ಮಾಡ್ರು, ಆ ವಿಷಯಕ್ಕೆಲ್ಲ ನಾನು ಹೋಗ್ತಾ ಇಲ್ಲ. ನನಗೀಗ ಬೇಕಾಗಿರ್ತಕ್ಕಂಥದ್ದು ನ್ಯಾಯ ಬೇಕು. ಹಿಂದೂ ಸಮಾಜ ಈ ರೀತಿಯಾಗಿ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಲಿ, ಅದು ಈ ದೇಶದಲ್ಲಿರುವಂತ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ರೆಸ್ಪಾನ್ಸಿಬಲ್ ಇದ್ದಾರೆ. ಯಾಕೆಂದ್ರೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿನೂ ಅಲ್ಲೊಂದು ಅಂದ್ರೆ ಇವಾಗ ಒಬ್ಬ ಶಾಸಕರಿಂದ ಹಿಡ್ಕೊಂಡು ರಾಜ್ಯಪಾಲರಿಂದ ಹಿಡ್ಕೊಂಡು ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಪ್ರಧಾನಮಂತ್ರಿವರೆಗೂ ಎಲ್ಲರೂ ರೆಸ್ಪಾನ್ಸಿಬಲ್. ಆದ್ರೆ ಇಂಡಿಯನ್ ಆರ್ಮಿ ಬಗ್ಗೆ ಮಾತ್ರ ಯಾರನ್ನ ಮಾತಾಡಿದ್ರೆ ನಾನು ಸುಮ್ನೆ ಇರೋದಿಲ್ಲ. ಮೊದಲನೇ ಪ್ರಶ್ನೆ, ಎಲ್ಲಿವರೆಗೂ ನೋಡಿ ಇಲ್ಲಿ ಒಂದೇ ಇದೇ ಕೇಂದ್ರ ಸರ್ಕಾರ ಅಲ್ಲ. ಈಗ ಸೇನೆ ಬಗ್ಗೆ ಯಾವನು ಚಕರ ಎತ್ಕೂಡುದು ಸರ್, ಒಂದ್ ನಿಮಿಷ ಕಂಟ್ರೋಲ್ ಮಾಡೋದು, ಅದಕ್ಕೆ ಶಕ್ತಿ ಹೇಳಿದ್ರು ಅವರು. ಸರ್ಜಿಕಲ್ ಸ್ಟ್ರೈಕ್ಗಳು ಮೊದಲು ನಡೀತಾ ಇತ್ತು ಅಂತ, ಪೀಚೆ ಹಟ್ ಅನ್ನುವಂತ ಹುಕುಂ ನಡೀತಾ ಇತ್ತು ಅನ್ನೋದು ನಾನು ಹೇಳ್ತೀನಿ. ಪೀಚೆ ಹಟ್ ಅಂತ ಹೇಳುವಂತ ಹುಕುಂ ನಡೀತಾ ಇತ್ತು ಅಂತ ನಾನು ಹೇಳ್ತೀನಿ. ಬ್ರಿಗೇಡಿಯರ್ ಅಲ್ಲ. ಹಂಗಾಗಿದ್ದಿದ್ರೆ ಭಾರತ LOC POK ಮಾಡಿದ್ಮೇಲೂ ಒಳಗಡೆ ಬರೋಕ್ಕೆ ಬಿಡ್ತಾ ಇರ್ಲಿಲ್ಲ. ಅದ್ ಬೇಡ, ಆ ವಿಷಯಕ್ಕೆ ಎತ್ಕೋದ್ ಬೇಡ. ನಾನು ಬೇರೆ ವಿಷಯಗಳನ್ನ ಸೇರಿಸಬಹುದು, ಆದ್ರೆ ಸೇರ್ಸ್ಲಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ನೊಂದಿರತಕ್ಕಂತ ಕುಟುಂಬಗಳಿಗೆ ಸಾಂತ್ವನ ಸಿಗ್ಬೇಕು. ಅವ್ರನ್ನಂತೂ ನಾವು ಮರಳಿ ತರ್ಲಿಕ್ಕೆ ಆಗಲ್ಲ. ಸರ್ ಇರಿ ನೋಡಿ ಒಂದ್ ವಿಷಯ ಮೇಡಮ್ ಬೇಡ, ಇದು ತುಂಬಾ ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿದೆ. ಈಗ ಹೋಗಿರುವಂತ ಕುಟುಂಬಗಳಿಗೆ ಸಾಂತ್ವನದ ಜೊತೆಯಲ್ಲಿ ಅವರ ಸಾವಿಗೆ ಕಾರಣ ಆಗಿರುವಂತವ್ರನ್ನ ಬಲಿ ಪಡೆಯತ್ತೆ ಇಂಡಿಯನ್ ಆರ್ಮಿ, ಆ ನಂಬಿಕೆ ನನ್ಗಿದೆ. ಆದ್ರೆ ಇಲ್ಲಿ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇಶನ ಯಾವುದೇ ಒಂದು ಭೌಗೋಳಿಕ ಪ್ರದೇಶ ಇರ್ಲಿ, ಬಂದೂಕಿನ ನಳಿಕೆ ಮಧ್ಯದಲ್ಲಿ ಜನಗಳನ್ನ ಇರಿ ಅಂತ ಹೇಳಲಿಕ್ಕೆ ಆಗಲ್ಲ. ಹಂಗಾಗಿ ನಂಬಿದ್ದಾರೆ, ಇಲ್ಲಿ ಎಡವಿದ್ದಾರೆ. ಭಾರತ ಸರ್ಕಾರ ಅಲ್ಲಿರೋ ಜನ ಪರಿವರ್ತನೆ ಆಗಿದ್ದಾರೆ ಅಂತ ನಂಬಿದ್ದಾರೆ, ಎಡವಿದ್ದಾರೆ. ಅಂದ್ರೆ ಬೂದಿ ಮುಚ್ಚಿದ ಕೆಂಡ ಅಂತ ಗೊತ್ತಾಗ್ಲಿಲ್ಲ. ಓ ಎಸ್ ಸರಿ ಹೋಯ್ತು ಕಾಶ್ಮೀರ ಸಮಸ್ಯೆ ಅಂತ ನಂಬಿ ಎಡವಿದ್ದಾರೆ. ತುಂಬಾ ಚಿಕ್ಕದಾಗಿ ಹೇಳ್ಬಿಡಿ ಸರ್, ಕೆಂಡ ಒಳಗಿದೆ, ಅದನ್ನ ತೆಗೆದು ಹಾಕುವಂತ ಕೆಲಸ ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಮೇಲೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ ತಪ್ಪಾಗ್ಲಿಲ್ವಾ ಸರ್? ಅಂದ್ರೆ ಲೈಟ್ ಆಗಿ ತಗೋಬಿಟ್ವ ಅವ್ರು ಆತನ ಮಾತನ್ನ ಅಂತ? ಯಾವುದು ಲೈಟ್ ಆಗಿ ಇಂಡಿಯನ್ ಆರ್ಮಿ ಯಾವತ್ತೂ ತಗೊಂಡಿಲ್ಲ. ಅದಕ್ಕೆ ಏನು ಪ್ರತ್ಯುತ್ತರ ಕೊಡಬೇಕು ಅಂತ ಈಗಾಗಲೇ ನಿರ್ಣಯ ಆಗಿರುತ್ತೆ, ಈಗಾಗಲೇ ಮೀಟಿಂಗ್ ನಡೀತಿದೆ. ಅಷ್ಟರೊಳಗೆ ಇವ್ರು ಹಂಗ್ ಮಾಡಿದ್ದಾರೆ. ನಮ್ಮಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದಾರೆ, ಪ್ಯಾನಲ್ ಇದೆ, ಡಿಫೆನ್ಸ್ ಮಿನಿಸ್ಟ್ರಿ ಇದೆ. ಡಿಫೆನ್ಸ್ ಮಿನಿಸ್ಟ್ರಿ ಇದಕ್ಕೆ ಏನು ಪ್ಲಾನ್ ಆಫ್ ಆಕ್ಷನ್ ಮಾಡುತ್ತೆ. ಭಾರತ ದೇಶ ಇಂಡಿಯನ್ ಆರ್ಮಿ ಪ್ರತಿಯೊಂದ್ ಸರಿನೂ ಈ ತರ ಆದಾಗ ಒಂದ್ ಮಾತು ಹೇಳುತ್ತೆ, ವಿ ವಿಲ್ ನೆವರ್ ಫರ್ಗಿವ್, ವಿ ವಿಲ್ ನೆವರ್ ಫರ್ಗೆಟ್ ಅನ್ನೋ ಮಾತನ್ನ ಮರೆಯೋದು ಇಲ್ಲ ಅಂತ ಈ ಸರಿ ಸರಿಯಾಗಿ ಇವ್ರಿಗೆ ತಕ್ಕ ಪಾಠ ಆಗತ್ತೆ. ಇದು ದಿ ಎಂಡ್ ಅನ್ಸುತ್ತೆ ನಮ್ಗೆ. ನಮಗ್ ಬಂದಿರೋ ರಿಪೋರ್ಟ್ ಡೆಲ್ಲಿಯಿಂದ ಈ ಸರಿ ಪ್ಲಾನ್ ಆಫ್ ಆಕ್ಷನ್ ಬೇರೆ ಇದೆ. ಇದು ಆಗ್ಬೇಕು ಸರ್, ಅಂತಿಂತ ಪ್ರತಿಕಾರ ಆಗಬಾರದು. ಬೇರೆ ದೇಶಗಳಿಗೂ ಸಹಿತ ಇವತ್ತು ಭಾರತ ಏನ್ ಮಾಡುತ್ತೆ ಅಂತ ತಿರುಗಿ ನೋಡುವಂತ ಪರಿಸ್ಥಿತಿ. ಭಿಕ್ಷೆ ಎತ್ತಕ್ಕಲ್ಲ, ಭಿಕ್ಷೆ ಎತ್ತಕ್ ಪಾತ್ರ ತಗೊಳಕ್ಕೂ ಯೋಗ್ಯತೆ ಇರಬಾರ್ದು. ಆ ತರ ಮುಟ್ ನೋಡ್ಕೊಳ್ಳೋದ್ರೆ ಆ ದೇಶಕ್ಕೆ ಆಗ್ಬೇಕು, ಆ ದೇಶಕ್ಕೆ ಆಗ್ಬೇಕು ಅಂತ. ಸಮಯ ಸಾಕಾಗ್ಲಿಲ್ಲ, ನಿಮ್ ಜೊತೆ ಇನ್ನೂ ಚರ್ಚೆ ಮಾಡ್ಬೇಕಿತ್ತು. ಬಟ್ ಧನ್ಯವಾದಗಳು, ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಕ್ಕೆ. ಪ್ರತಿಕಾರಕ್ಕೋಸ್ಕರ ದೇಶ ಕಾಯ್ತಾ ಇದೆ. ಬಟ್ ಈ ಸಲದ ಪ್ರತಿಕಾರ ಅಂತಿಂತದ್ದಾಗಿರ್ಬಾರ್ದು. ಯಾವುದೋ ಒಂದು ಸರ್ಜಿಕಲ್ 2.0 3.0 ಅಲ್ಲ ನಾವು ಕಾಯ್ತಾ ಇರೋದು, ಮುಟ್ ನೋಡ್ಕೊಳ್ಳಂಗ ಆಗ್ಬೇಕು. ಇನ್ನೊಂದ್ಸಲ ದೇಶದ ಬಗ್ಗೆ, ದೇಶದ ಸೈನ್ಯದ ಬಗ್ಗೆ ಮುಟ್ತೀವಿ ಅಂತ ಯೋಚನೆ ಮಾಡುವಂತವ್ರಿಗೆ ಹೇಳಿದ್ವಲ್ಲ, ಭಿಕ್ಷೆ ಎತ್ತೋಕಲ್ಲ, ಭಿಕ್ಷೆ ಎತ್ತೋ ಪಾತ್ರ ತಗೊಳಕ್ಕೂ ಗತಿ ಸಿಗಬಾರದು. ಹಂಗೆ 200-300 ವರ್ಷದ ಹಿಂದಕ್ಕೆ ಹೋಗ್ಬಿಡ್ಬೇಕು, ಅವರು ಬರ್ಬಾದ್ ಆಗ್ಬಿಡ್ಬೇಕು. ಆ ಪರಿಸ್ಥಿತಿಯಲ್ಲಿ ಆ ದೇಶಕ್ಕೆ ತನ್ನಿ ಅಂತ ಜನ ಕೇಳ್ತಾ ಇದ್ದಾರೆ. ಆಗ ಮಾತ್ರ ಇವತ್ತು 30 ಜನ ಏನಾಗಿದ್ದಾರೆ, ಅದು ಮುಂದೊಂದು ದಿನ 30,000 ಜನ ಆಗಲ್ಲ. ಇಲ್ಲಾಂದ್ರೆ ಆ ದಿನಗಳು ಬಹಳ ಹತ್ರದಲ್ಲಿರುತ್ತೆ. ಇಂಥದ್ದೇ ಚರ್ಚೆನ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.